back, students, for the 59th session in the first chapter, that is in the political thought subject, and this will be the last chapter for you, and the second political thinker I have taken under the modern political thinkers. So let us have a look about Nehru's life and work. ನೆಹರು ಅವರು ಎಲ್ಲರಿಗೂ ಸಹ ಚಿರಪರಿಚಿತರು, ಯಾರಿಗೂ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಸಹ ನೋಡಬೇಕಾಗಿರತಕ್ಕಂಥ ಒಂದು ವಿಷಯ, ಯಾವ ರೀತಿಯ ಕೊಡುಗೆಗಳನ್ನು ನೆಹರು ಅವರಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು, ನೆಹರು ಅವರ ಚಿತ್ರ, ಅವರ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಇಸ್ ಟುವರ್ಡ್ಸ್ ದ ಐಡಿಯಾಸ್ ಆನ್ ನ್ಯಾಷನಲಿಸಮ್. ನೆಹರು ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಲೀಡರ್ಸ್ ಆಫ್ ದ ಫ್ರೀಡಮ್ ಸ್ಟ್ರಗಲ್ ಆಫ್ ಇಂಡಿಯಾ. ಲೈಕ್ ವಿ ಹ್ಯಾವ್ ಸೀನ್ ಮಹಾತ್ಮ ಗಾಂಧೀಜಿಯವರಲ್ಲಿ ನಾವೇನು ನಾಯಕತ್ವವನ್ನು ಕಂಡಿದ್ವಿ, ಅವರೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ತಿಳ್ಕೊಂಡಿದ್ವಿ, ಅದೇ ರೀತಿಯಾಗಿ ನಾವು ಇಲ್ಲೂ ಸಹ ಕಾಣ್ತಾ ಇದ್ದೀವಿ. ನೆಹರು ಅವರು ಒಬ್ಬ ಗ್ರೇಟೆಸ್ಟ್ ಲೀಡರ್ ಆಗಿರ್ತಾರೆ. ಹಿ ಕಾಂಟ್ರಿಬ್ಯೂಟೆಡ್ ಎ ಲಾಟ್ ಟುವರ್ಡ್ಸ್ ದ ಡೆವಲಪ್ಮೆಂಟ್ ಆಫ್ ದ ಇಂಡಿಯನ್ ಪೊಲಿಟಿಕಲ್ ಥಾಟ್. ದಿ ಕಾಂಟ್ರಿಬ್ಯೂಷನ್ ಆಫ್ ಜವಾಹರ್ಲಾಲ್ ನೆಹರು ಈಸ್ ರೈಟ್ಲಿ ಅಕ್ಲೈಮ್ಡ್ ಆಸ್ ಅ ಮೇಕರ್ ಆಫ್ ಮಾಡರ್ನ್ ಇಂಡಿಯಾ. ಸೊ ಇವರ ಕೊಡುಗೆಗಳು ಏನು ಕಾಣ್ತಾ ಇದ್ದೀವಿ ನಾವು ನೆಹರು ಅವರದ್ದು, ಅವರ ಕೊಡುಗೆಗಳು ಹೆಚ್ಚಾಗಿ ನಾವು ಆಧುನಿಕ ಭಾರತದತ್ತ ಅವರ ಕೊಡುಗೆಗಳು ಹೆಚ್ಚಾಗಿದೆ ಅಂತಲೇ ನಾವು ಹೇಳ್ತೀವಿ. ಆ್ಯಂಡ್ ಆಲ್ಸೋ ಟುವರ್ಡ್ಸ್ ದಿ ಡೆವಲಪ್ಮೆಂಟ್ ಆಫ್ ದ ಇಂಡಿಯನ್ ಪೊಲಿಟಿಕಲ್ ಥಾಟ್. ಭಾರತದ ರಾಜಕೀಯ ಚಿಂತನೆಯ ಕಡೆಗೂ ಸಹ ಅವರ ಅಭಿವೃದ್ಧಿ ಕಡೆಗೂ ಸಹ ಕೊಡುಗೆಗಳನ್ನು ಕಾಣ್ತೀವಿ. ಇನ್ ದಿಸ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ನೆಹರೂಸ್ ಫಿಲಾಸಫಿಕಲ್ ಫೌಂಡೇಶನ್ ಆಫ್ ಪೊಲಿಟಿಕಲ್ ಥಾಟ್ and explain political thoughts and ideas of Nehru, and also we analyze Nehru as a modern thinker. So these are the important points what we are going to learn. ಏನೇನೆಲ್ಲ ಕಲಿತಾ ಹೋಗ್ತೀವಿ ಈ ಸೆಷನ್ನಲ್ಲಿ ನೆಹರು ಅವ್ರ ಬಗ್ಗೆ ಈ ಥಾಟಲ್ಲಿ ಅಂತ ಹೇಳಿದ್ರೆ, ಅವರು ಯಾವ ಯಾವ ರೀತಿಯ ಕೊಡುಗೆಗಳನ್ನು ಈ ರಾಜಕೀಯ ಚಿಂತನೆಗಳಿಗೆ, ತತ್ವಗಳಿಗೆ ನೀಡಿದ್ದಾರೆ ಅನ್ನತಕ್ಕಂಥದ್ದನ್ನು, ಅವರ ಥಾಟ್ಸ್ ಎಲ್ಲ ಏನಿತ್ತು, ಅವರ ಚಿಂತನೆಗಳು ಏನಿತ್ತು, ಯಾವ ರೀತಿ ಅವರು ವಿಶ್ಲೇಷಣೆಯನ್ನು ಒಬ್ಬ ಮಾಡರ್ನ್ ಆಧುನಿಕ ಚಿಂತಕರಾಗಿ ಅವರು ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ತೀವಿ. ನೆಹರು ಅವರ ಕುಟುಂಬವನ್ನು ಕಾಣ್ತಾ ಇದ್ದೀರಾ. ದ ನೆಹರು ಫ್ಯಾಮಿಲಿ 1890s ತೆಗೆದಿರತಕ್ಕಂಥ ಈ ಚಿತ್ರ. ಬಾರ್ನ್ ಆನ್ 14 ನವೆಂಬರ್ 1889. ಸೊ ಜವಾಹರ್ಲಾಲ್ ನೆಹರು ಅವರ ಹುಟ್ಟು ದಿನ 14 ನವೆಂಬರ್ 1889. ಸೊ 14 ನವೆಂಬರನ್ನು ನಾವೇನಂತ ಸೆಲೆಬ್ರೇಟ್ ಮಾಡ್ತೀವಿ ಅಂತಲೂ ಸಹ ನಮಗೆ ಗೊತ್ತೇ ಇದೆ. ಸೊ ಅವತ್ತಿನ ದಿನ ನಾವು ಮಕ್ಕಳ ದಿನಾಚರಣೆ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಮಕ್ಕಳಂದರೆ ನೆಹರು ಅವರಿಗೆ ಬಹಳ ಇಷ್ಟ. ಹಾಗಾಗಿ ಅವ್ರು ಹೇಳ್ತಾರೆ, ನನ್ನ ದಿನ ಅಂತ ಸೆಲೆಬ್ರೇಟ್ ಮಾಡೋದು ಬೇಡ, ನನ್ನ ದಿನವನ್ನು ನೀವು ಬಾಲ್ ದಿವಸ್ ಅಥವಾ ಚಿಲ್ಡ್ರನ್ಸ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡಿ ಅಂತ ಅವರು ಹೇಳ್ತಾರೆ. ಸೊ ಇಟ್ ಈಸ್ ಅಬ್ಸರ್ವ್ಡ್ ದ್ಯಾಟ್ ದ ಬರ್ತ್ ಆನಿವರ್ಸರಿ ಆಫ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಜವಾಹರ್ಲಾಲ್ ನೆಹರು, he was very fond of children and was referred to as ಚಾಚಾ ನೆಹರು. ಇವರನ್ನು ಪಾಪ್ಯುಲರ್ ಆಗಿ ಕರೆಯತಕ್ಕಂಥದ್ದು ಚಾಚಾ ನೆಹರು ಅಂತಲೂ ಸಹ ಕರೀತಾರೆ. ಇವರ ತಂದೆ ಹೆಸರು ಮೋತಿಲಾಲ್ ನೆಹರು, ತುಂಬ ದೊಡ್ಡ ಫೇಮಸ್ ಆಗಿರತಕ್ಕಂಥ ಅಡ್ವೊಕೇಟ್ ಅಥವಾ ಲಾಯರ್ ಆಗಿದ್ದರು. ಇವರು 27 ಮೇ 1964 ಸಹ ಬದುಕಿದ್ರು. ಇವರ ಅರ್ಲಿ ಲೈಫ್ ಪಕ್ಕದಲ್ಲಿ ನೋಡ್ತಾ ಇದ್ದೀರಾ. ಅವರು ಕೇಂಬ್ರಿಡ್ಜ್, ಇಲ್ಲಿಂದ ಅವರು ವಿದ್ಯಾಭ್ಯಾಸ ಆಗುತ್ತೆ. ಪಕ್ಕದಲ್ಲಿ ಮಿಲ್ಲು ಮತ್ತು ಗ್ಲಾಡ್ಸ್ಟೋನ್. ಇವರಿಗೆ ಏನು ಸಂಬಂಧ ಅನ್ನೋದನ್ನು ಸಹ ನಾವು ಈ ಸ್ಲೈಡಲ್ಲಿ ತಿಳ್ಕೊಳ್ಳೋಣ. ಹಿ ವಾಸ್ ಬಾರ್ನ್ ಇನ್ ಟು ಆನ್ ಅರಿಸ್ಟೋಕ್ರಾಟಿಕ್ ಆ್ಯಂಡ್ ವೆಸ್ಟರ್ನೈಸ್ಡ್ ಕಾಶ್ಮೀರಿ ಬ್ರಾಹ್ಮಿನ್ ಫ್ಯಾಮಿಲಿ. ಜವಾಹರ್ಲಾಲ್ ನೆಹರು ಅವರದ್ದು ಅರಿಸ್ಟೋಕ್ರಾಟಿಕ್ ಅಂತ ಏನು ಹೇಳ್ತೀವಿ, ಅಂದರೆ ಗುಂಪುಗಳ ಒಂದು ಯಾವ ರೀತಿ ಇತ್ತು ಅವರ ಫ್ಯಾಮಿಲಿ ಅನ್ನೋದಕ್ಕೆ ಒಂದು ಉದಾಹರಣೆ. ಹಿ ವಾಸ್ ನಾಟ್ ಬಾರ್ನ್ ಇನ್ ಸಮ್ವೇ ಲೈಕ್ ಮಿಡಲ್ ಕ್ಲಾಸಲ್ಲಿ ಆ ಥರದ್ರಲ್ಲೆಲ್ಲ ಅವರೇನು ಹುಟ್ಟಿದಲ್ಲ ಅವರು. ಸೊ ಹಿ ವಾಸ್ ಅವರು ವೆಸ್ಟರ್ನೈಸ್ ಆಗಿರತಕ್ಕಂಥ ಒಂದು ಫ್ಯಾಮಿಲಿ. ಸೊ ವೆಸ್ಟರ್ನೈಸ್ ಆಗಿರತಕ್ಕಂಥ ಕಾಶ್ಮೀರಿ ಫ್ಯಾಮಿಲಿನಲ್ಲಿ ಅವರು ಶ್ರೀಮಂತ ಕುಟುಂಬದಲ್ಲಿ ಇವರು ಜನಿಸ್ತಾರೆ. ರಿಸೀವ್ಡ್ ಎಜುಕೇಷನ್ ಅಟ್ ಈಸ್ ಹೋಮ್ ಇನ್ ಅಲಹಾಬಾದ್ ಆ್ಯಂಡ್ ಅಟ್ ಹೆರಾನ್ ಆ್ಯಂಡ್ ಕೇಂಬ್ರಿಡ್ಜ್. ವಿದ್ಯಾಭ್ಯಾಸವನ್ನು ಅವರ ಹೋಮ್ ಟೌನ್ ಆದಂತಹ ಅಲಹಾಬಾದಲ್ಲಿ, ಹೆರಾನ್ ಮತ್ತು ಕೇಂಬ್ರಿಡ್ಜಲ್ಲಿ ಅವರು ವಿದ್ಯಾಭ್ಯಾಸವನ್ನು ಪಡ್ಕೊಳ್ತಾರೆ. ಅಟ್ ದ ಏಜ್ ಆಫ್ 15 ಹಿ ವಾಸ್ ಟೇಕನ್ ಟು ಇಂಗ್ಲೆಂಡ್ಗೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಬೈ ಹಿಸ್ ಪೇರೆಂಟ್ಸ್, ಆ್ಯಂಡ್ ಹಿ ಸ್ಟಡೀಸ್ ಅಟ್ ಹೆರಾನಲ್ಲಿ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. ತದನಂತರ 7 ವರ್ಷಗಳ ನಂತರ ಅವರು ಅಲ್ಲೇ ಉಳ್ಕೊಳ್ತಾರೆ. ಅದಾದ ಮೇಲೆ ಅವರೇನು ಮಾಡ್ತಾರೆ, ಹಿ ಎಂಬೈಡೆಡ್ ದ ಟ್ರೆಡಿಷನ್ಸ್ ಆಫ್
embodied the traditions of British humanist liberation, subscribing, subscribing here the largely to ethos propagated by Mill, Gladstone and Morley. ಸೊ ಇವರು ಇಷ್ಟು ಜನ ಥಿಂಕರ್ಸ್ಗೆ ಇವರು ಬಹಳಷ್ಟು ಟ್ರೆಡಿಷನ್ಸ್ಗೆ ಇವರು ಏನು ಮಾಡ್ತಾರೆ, ಸಬ್ಸ್ಕ್ರೈಬ್ ಆಗ್ತಾ ಹೋಗ್ತಾರೆ. ಇದನ್ನು JS ಮಿಲ್ ಅವರು ಇರ್ಬೋದು, ಗ್ಲಾಡ್ಸ್ಟೋನ್ ಇವರೆಲ್ಲನೂ ಸಹ ಮಾರ್ಲೆ ಅವರು ಇರ್ಬೋದು, ಇವರೆಲ್ಲರಿಗೂ ಸಹ he has totally embodied the traditions. Okay, so this is what we see how he has been influenced. Jawaharlal Nehru's political activities began through his association with the Home Rule League, which was established by Mrs. Annie Besant and Tilak. ಜವಾಹರ್ಲಾಲ್ ನೆಹರು ಅವರ ರಾಜಕೀಯ ಚಟುವಟಿಕೆಗಳು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ, ಹೋಮ್ ರೂಲ್ ಲೀಗ್ನ ಮೂಮೆಂಟ್ನ ಮಾಡಿದಂತಹ, ಅಸೋಸಿಯೇಷನ್ನ ಫಾರ್ಮ್ ಮಾಡಿದಂತಹ ಎನಿ ಬೆಸೆಂಟ್ ಅವರು ಮತ್ತು ತಿಲಕ್ ಅವರಿಂದ ಪ್ರಾರಂಭ ಆಗುತ್ತೆ. ದಿ ಮೈನ್ ಕಾಂಟ್ರಿಬ್ಯೂಷನ್ಸ್ ಆಫ್ ನೆಹರು ಇನ್ ದ ಲೇಟ್ 20s ವಾಸ್ ಎ ಸ್ಟ್ಯಾಂಡ್ ಫಾರ್ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಇನ್ ಇಂಡಿಯಾ. Having faith in the Indian people, he sought to build a democratic polity and an economically modernized nation. ಸೊ ಮೇನ್ ಕಾಂಟ್ರಿಬ್ಯೂಷನ್ಸ್ ನಾವು ಇವ್ರದ್ದು ನೋಡತಕ್ಕಂಥದ್ದು ನಮಗೆ 20s ನಂತರ ನಮಗೆ ಸಿಗ್ತಾ ಹೋಗುತ್ತೆ, ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಸಿಕ್ಕಿದ ಮೇಲೆ. ಅದಾದಮೇಲೆ ಇವರಿಗೆ ಭಾರತೀಯ ಜನತೆಯಲ್ಲಿ ಇವರಿಗೆ ಬಹಳಷ್ಟು ನಂಬಿಕೆ ಅನ್ನೋದು ಇರುತ್ತೆ. ಹೇಗೆ ನಾನು ಡೆಮೊಕ್ರೆಟಿಕ್ ಪೊಲೈಟಿನ ಕಟ್ಬೋದು ಮತ್ತು ಆರ್ಥಿಕವಾಗಿ ಆಧುನಿಕ ಭಾರತವನ್ನು ಸಹ ಕಟ್ಬೋದು ಅನ್ನತಕ್ಕಂಥ ಕನಸು ಅಥವಾ ನಂಬಿಕೆ ಅನ್ನೋದು ಇವರಿಗೆ ಬಹಳಷ್ಟು ಇರುತ್ತೆ. He led the interim government in 1946 and became the first Prime Minister of the independent India and occupied this position till his death in 1964. 1946ರ ನಂತರ ಇಂಟ್ರಿಮ್ ಅಂದರೆ ಮಧ್ಯಂತರ ಸರ್ಕಾರ ಬರುತ್ತೆ. ಅದರಲ್ಲಿ ಅವರು ಏನಾಗ್ತಾರೆ, ಮೊದಲನೆಯ ಪ್ರಧಾನಮಂತ್ರಿ ಆಗ್ತಾರೆ. ತದನಂತರ 1964ರವರೆಗೂ ಸಹ ಪ್ರಧಾನಿ ಹುದ್ದೆಯಲ್ಲೇ ಇವರು ಮುಂದುವರಿತಾ ಹೋಗ್ತಾರೆ. ಇವರು ಬರೆದಿರತಕ್ಕಂಥ ವರ್ಕ್ಸ್, ಕೃತಿಗಳು ಅಥವಾ ಯಾವ್ಯಾವ ವರ್ಕ್ಸ್ನ ನಾವು ಕಾಣ್ತೀವಿ ಅಂತ ಹೇಳಿದ್ರೆ, ಹಿ ವಾಸ್ ಬೋತ್ ಎ ಫಿಲಾಸಫರ್ ಆಸ್ ವೆಲ್ ಆಸ್ ಎ ಪೊಲಿಟಿಕಲ್ ಲೀಡರ್. ಇವರು ಒಬ್ಬ ಫಿಲಾಸಫರ್, ತತ್ವಜ್ಞಾನಿಯೂ ಹೌದು, ಜೊತೆಗೆ ಒಬ್ಬ ರಾಜಕೀಯ ನಾಯಕರೂ ಹೌದು. ಹಿ ವಾಸ್ ಎ ಪ್ರಾಲಿಫಿಕ್ ರೈಟರ್ ಇನ್ ಇಂಗ್ಲೆಂಡ್ ಆ್ಯಂಡ್ ರೋಟ್ ನಂಬರ್ ಆಫ್ ಬುಕ್ಸ್. ಅವರಲ್ಲಿ ಪ್ರಾಲಿಫಿಕ್ ರೈಟರ್ ಆಗಿರ್ತಾರೆ ಇಂಗ್ಲೆಂಡಲ್ಲಿ ಅಥವಾ ಇಂಗ್ಲೀಷಲ್ಲಿ, ಇನ್ ಇಂಗ್ಲೀಷ್, ಆ್ಯಂಡ್ ರೋಟ್ ನಂಬರ್ ಆಫ್ ಬುಕ್ಸನ್ನು ಅವರು ಬರಿತಾ ಹೋಗ್ತಾರೆ. ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ, ಡಿಸ್ಕವರಿ ಆಫ್ ಇಂಡಿಯಾ, Towards Freedom. Towards Freedom is an autobiography which has been given by ನೆಹರು. ನೆಹರು ಅವರು ಕೊಟ್ಟಂತಹ ಒಂದು ಆಟೋಬಯೋಗ್ರಫಿ ಆಗಿದೆ ಟುವರ್ಡ್ಸ್ ಫ್ರೀಡಮ್ ಅನ್ನತಕ್ಕಂಥದ್ದು. ಇನ್ 1955 ನೆಹರು ವಾಸ್ ಅವಾರ್ಡೆಡ್ ಭಾರತ ರತ್ನ. 1955ರಲ್ಲಿ ನೆಹರು ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸಹ ಸಿಗುತ್ತೆ. 27 ಮೇ 1964ರಲ್ಲಿ ಅವರು ಸಾವನ್ನಪ್ಪುತ್ತಾರೆ. These are the important works which has been written by Jawaharlal Nehru. The Discovery of India by Jawaharlal Nehru, Towards Freedom, that is the autobiography of Jawaharlal Nehru, Toward Freedom ಅನ್ನತಕ್ಕಂಥದ್ದು, Glimpses of World History by Jawaharlal Nehru. ಈ ಮೂರರ ಚಿತ್ರವನ್ನು ಸಹ ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ವಾಟ್ ವರ್ ದ ಪೊಲಿಟಿಕಲ್ ಐಡಿಯಾಸ್ ಆಫ್ ನೆಹರು? ಹೈಲೈಟ್ ಮಾಡಿದ್ದೀವಿ 4 ಸಹ. ಅಮಾಂಗ್ ದೋಸ್ ಹೂಸ್ ಐಡಿಯಾಸ್ ಇನ್ಫ್ಲುಯೆನ್ಸ್ಡ್ ನೆಹರು ವರ್ ಜಾರ್ಜ್ ಬರ್ನಾರ್ಡ್ ಶಾ ಆ್ಯಂಡ್ ಬೆಟ್ರಾಂಡ್ ರಸೆಲ್. ಇವರು ಇಬ್ಬರೂ ಸಹ ಪೊಲಿಟಿಕಲ್ ಐಡಿಯಾಸ್ನ ತುಂಬ ಇನ್ಫ್ಲುಯೆನ್ಸ್ ಮಾಡ್ತಾ ಹೋಗ್ತಾರೆ ಜವಾಹರ್ಲಾಲ್ ನೆಹರು ಅವ್ರ ಮೇಲೆ. ನೆಹರು ವಾಸ್ ನಾಟ್ ಎ ಪೊಲಿಟಿಕಲ್ ಫಿಲಾಸಫರ್ ಲೈಕ್ ಎ ಹಾಬ್ಸ್, ರೂಸೋ ಆರ್ ಮಾರ್ಕ್ಸ್, ಬಟ್ ಹಿ ವಾಸ್ ಸರ್ಟನ್ಲಿ ಎ ಮ್ಯಾನ್ ಆಫ್ ಐಡಿಯಾಸ್ ಆಸ್ ಆಲ್ಸೋ ಆಫ್ ಆ್ಯಕ್ಷನ್. ಯಾರು ನಾವು ಚಿಂತಕರನ್ನೆಲ್ಲ ಓದಿದ್ವಿ ಇದರಲ್ಲೇನೇ, ಮಾರ್ಕ್ಸ್ನ ಒಬ್ಬರನ್ನ ಇದರಲ್ಲಿ ನಾವು ತಗೊಂಡು ಬಂದಿಲ್ಲ, ಕಾರ್ಲ್ ಮಾರ್ಕ್ಸ್ ಅವ್ರನ್ನ. ಆದರೆ ಹಾಬ್ಸ್ ಇರ್ಬೋದು, ರೂಸೋ ಅವ್ರು ಇರ್ಬೋದು, ಮಾರ್ಕ್ಸ್ ಅವ್ರ ರೀತಿ ಇವರು ಪೊಲಿಟಿಕಲ್ ಫಿಲಾಸಫರ್ ಅಲ್ಲ, ಆದರೆ ಬಹಳಷ್ಟು ಐಡಿಯಾಸ್ನ, ಥಾಟ್ಸ್ನ ಇಟ್ಕೊಂಡಿದ್ದಂತಹ ಒಬ್ಬ ವ್ಯಕ್ತಿ. ಅದ್ರ ಜೊತೆಗೆ ಆಲ್ಸೋ ಆಫ್ ಆ್ಯಕ್ಷನ್, ಈ ವಾಸ್ ಎ ಮ್ಯಾನ್ ಆಫ್ ಆ್ಯಕ್ಷನ್ಸ್ ಆಲ್ಸೋ. ಇವರು ರಾಜಕೀಯವಾಗಿಯೂ ಸಹ ತಮ್ಮನ್ನು ತಾವು ಬಹಳ ಚಟುವಟಿಕೆಗಳಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೆ. ಯಾವ ಐಡಿಯಾಸ್ ಅವರಿಗಿತ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ನ್ಯಾಷನಲಿಸಮ್, ಎರಡನೇದಾಗಿ ಡೆಮೋಕ್ರಸಿ, ಮೂರನೇದು ಮಾಡರ್ನಿಸಮ್, ಆ್ಯಂಡ್ ಫೋರ್ತ್ ಒನ್ ಇಂಟರ್ನ್ಯಾಷನಲಿಸಮ್. ರಾಷ್ಟ್ರೀಯತೆ, ಪ್ರಜಾಪ್ರಭುತ್ವ, ಆಧುನಿಕತೆ, ಅಂತಾರಾಷ್ಟ್ರೀಯತ್ವ. ಲೆಟ್ ಮಿ ಟೇಕ್ ಅಪ್ ಒನ್ ಬೈ ಒನ್ ಕ್ವಿಕ್ಲಿ. ನ್ಯಾಷನಲಿಸಮ್ ನೋಡ್ತಾ ಇದ್ದೀರಾ, ಬೇರೆ ಬೇರೆ ನಾಯಕರ ಜೊತೆಗೆ ಹೇಗೆ ಜವಾಹರ್ಲಾಲ್ ನೆಹರು ಬೆರೆತಿದ್ದಾರೆ ಅಂತ ಹೇಳಿಬಿಟ್ಟು. ಹಿ ವಾಸ್ ಎ ಗ್ರೇಟ್ ನ್ಯಾಷನಲಿಸ್ಟ್. Jawaharlal Nehru was a great champion of national freedom who led the freedom movement as a co-partier of Mahatma Gandhi
ಫಾರ್ ವಿಚ್ ಹಿ ವಾಸ್ ಜೈಲ್ಡ್ ಮೆನಿ ಟೈಮ್ಸ್. ಸೊ ಇವರು ನ್ಯಾಷನಲ್ ಫ್ರೀಡಮ್, ರಾಷ್ಟ್ರೀಯ ಒಂದು ಸ್ವಾತಂತ್ರ್ಯ ಅನ್ನೋದು ಸಿಗಬೇಕು ಮತ್ತು ಫ್ರೀಡಮ್ ಸ್ವಾತಂತ್ರ್ಯದ ಒಂದು ಚಳುವಳಿಗಳಲ್ಲಿ ಬಹಳಷ್ಟು ಭಾಗವಹಿಸಿದ್ರು. ಮಹಾತ್ಮ ಗಾಂಧೀಜಿಯವರು ಸಹಭಾಗಿತ್ವ ಸಹ ಇವರಿಗೆ ಇತ್ತು. ಬಹಳಷ್ಟು ಸರಿ ಅವರು ಜೈಲುವಾಸವನ್ನು ಸಹ ಅನುಭವಿಸಿದ್ದಾರೆ. His article Unity of India depicts that he believed in the objectivity of the fundamental unity of India. ಇವರು ಇದ್ದಂತಹ ಈ ಬಿಲೀವ್ಡ್ ಇನ್ ಯಾವುದೇ ಒಂದು ಆಬ್ಜೆಕ್ಟಿವಿಟಿ ಏನಿತ್ತು ಅಂದರೆ ಫಂಡಮೆಂಟಲ್ ಯೂನಿಟಿ ಆಫ್ ದ ಇಂಡಿಯಾ. ಫಂಡಮೆಂಟಲ್ ಅಂದರೆ ಮೂಲಭೂತವಾಗಿ ಎಲ್ಲರೂ ಸಹ ಏಕತೆಯನ್ನು ಹೊಂದತಕ್ಕಂಥದ್ದು. ಅದರಲ್ಲಿ ಇವರಿಗೆ ಬಹಳ ಆಸಕ್ತಿ ಇತ್ತು. ಹಾಗಾಗಿ ಇದನ್ನು ಅವರು ಯಾವುದ್ರಲ್ಲಿ ಡಿಪಿಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಯೂನಿಟಿ ಆಫ್ ಇಂಡಿಯಾದಲ್ಲಿ ಅದನ್ನು ಪೂರ್ತಿಯಾಗಿ ಅವರು ಬರೆದಿದ್ದಾರೆ. Regarding nationalism, his views are both a result of his adherent patriotism as well as a result of the impact of past tradition of the country. It also underlines the common identity of the people. By nature, Nehru was a nationalist and was a rebel against authoritarianism. He was indeed inspired by the concept of cultural pluralism and synthesis also. Nationalism, his views are both a result of his adherent patriotism ಅನ್ನೋದು. ಅಂದರೆ ಹಿ ವಾಸ್ ವೆರಿ ಮಚ್ ಅಬೌಂಡೆಡ್ ಆಫ್ ದ ಪೇಟ್ರಿಯಟಿಸಮ್. ದೇಶಭಕ್ತಿ ಅನ್ನೋದು ಬಹಳಷ್ಟು ಇತ್ತು. ಹಾಗಾಗಿ ಅವರ ಪಾಸ್ಟ್ ಟ್ರೆಡಿಷನ್ಸ್ ಏನಿತ್ತು ಅವೆಲ್ಲನೂ ಸಹ ದೇಶಭಕ್ತಿ ಕಡೆಗೆ ಅವ್ರಿಗೆ ಇದ್ರಿಂದ ಅವರೇನು ಮಾಡ್ತಾರೆ, ರಾಷ್ಟ್ರೀಯತೆಯನ್ನು ಬೆಳೆಸತಕ್ಕಂಥ ಒಂದು ಪ್ರಯತ್ನವನ್ನು ಅಲ್ಲಿ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಅಫ್ಕೋರ್ಸ್ he has been succeeded. ಆ್ಯಂಡ್ ಟುಡೇ ವಾಟ್ ಈಸ್ ದ ಮೀನಿಂಗ್ ಆಫ್ ದ ಟರ್ಮ್ ನ್ಯಾಷನಲಿಸಮ್? ಪ್ರತಿಯೊಬ್ಬರು ಒಂದೊಂದು ರೀತಿಯಲ್ಲಿ ಅರ್ಥವನ್ನು ಕೊಡ್ತಾ ಹೋಗ್ತಿದ್ದಾರೆ. ನಿಮ್ಮ ಪ್ರಕಾರ ನ್ಯಾಷನಲಿಸಮ್ ಅಂದರೆ ಏನು, ನ್ಯಾಷನಾಲಿಟಿ ಅಂದರೆ ಏನು ಅಂತ ಯಾವುದಾದ್ರೂ ಪಕ್ಷದಲ್ಲಿರತಕ್ಕಂಥ ರಾಜಕೀಯರನ್ನ ಕೇಳಿದ್ರೆ ಅವರಿಗೆ ತಮ್ಮದೇ ಆದಂತಹ ಒಂದು ರಾಷ್ಟ್ರೀಯತೆಯ ಅರ್ಥವನ್ನು ಕೊಡ್ತಾರೆ ವಿನಃ ಅವರ ಪಕ್ಷದ ರಾಷ್ಟ್ರೀಯತೆ ಅಂದರೆ ಏನು ಅನ್ನೋದು ಬಹಳ ಗೊಂದಲ ಅನ್ನೋದು ಇವತ್ತಿನ ದಿನ ಉಂಟಾಗಿದೆ. ಬಟ್ ದಿಸ್ ಕನ್ಫ್ಯೂಷನ್ಸ್ ವರ್ ಡೆಫಿನೆಟ್ಲಿ ನಾಟ್ ದೇರ್ ಇನ್ ಜವಾಹರ್ಲಾಲ್ ನೆಹರು. He just wanted to make the each and every religion one. ಏಕತಾ ಮನೋಭಾವನೆ ಅನ್ನೋದು ಮೂಡಿಸ್ಬೇಕು ಅನ್ನೋದು ಬಹಳಷ್ಟು ಇತ್ತು ಅವರಲ್ಲಿ. ಇಟ್ ಆಲ್ಸೋ ಅಂಡರ್ಲೈನ್ಸ್ ದ ಕಾಮನ್ ಐಡೆಂಟಿಟಿ ಆಫ್ ದ ಪೀಪಲ್. ಎಲ್ಲರೂ ಒಂದೇ ಅನ್ನತಕ್ಕಂಥ ಒಂದು ಭಾವನೆ. ಬೈ ನೇಚರ್ ನೆಹರು ವಾಸ್ ಎ ನ್ಯಾಷನಲಿಸ್ಟ್. ಅವರು ರಾಷ್ಟ್ರೀಯವಾದಿಯಾಗಿದ್ದರು. ಆ್ಯಂಡ್ ವಾಸ್ ಎ ರೆಬಲ್ ಅಗೇನೆಸ್ಟ್ ಅಥಾರಿಟೇರಿಯನಿಸಮ್. ಯಾವುದೇ ರೀತಿಯ ಅಧಿಕಾರತ್ವದ ಹಿಂದೆ ಅವರು ಅದಕ್ಕೆ ವಿರುದ್ಧವಾಗಿರ್ತಾರೆ. ರಾಷ್ಟ್ರೀಯತೆ ಅನ್ನೋದು ಅವರಿಗೆ ಬಹಳವಾಗಿ ಒಪ್ಪಿಗೆ ಆಗಿದ್ದಂತಹ ಒಂದು ಐಡಿಯಾ. ಹಿ ವಾಸ್ ಇಂಡೀಡ್ ಇನ್ಸ್ಪೈರ್ಡ್ ಬೈ ದ ಕಾನ್ಸೆಪ್ಟ್ ಆಫ್ ಕಲ್ಚರಲ್ ಪ್ಲೂರಲಿಸಮ್ ಆ್ಯಂಡ್ ಸಿಂಥೆಸಿಸ್ ಆಲ್ಸೋ. ಕಲ್ಚರಲ್ ಪ್ಲೂರಲಿಸಮ್ ಅಂದರೆ ನಮ್ಮಲ್ಲಿರತಕ್ಕಂಥ ಸಾಂಸ್ಕೃತಿಕ ಬಹುತ್ವ ಅಂತ ನೀವು ಹೇಳ್ಬೋದು. ಸಿಂಥೆಸಿಸ್ ಇಸ್ ನಥಿಂಗ್ ಬಟ್ ಲೈಕ್ ಥೀಸಿಸ್, ಆಂಟಿಥೀಸಿಸ್ ಆ್ಯಂಡ್ ಸಿಂಥೆಸಿಸ್ ಅಂತ ಹೇಳ್ತೀವಿ. ಥೀಸಿಸ್ಗೆ ಆಂಟಿಥೀಸಿಸು ಅದನ್ನು ಮತ್ತೆ ರಿಫೈನ್ ಮಾಡತಕ್ಕಂಥದ್ದು ಸಿಂಥೆಸಿಸು. ಹಿ ಜಸ್ಟ್ ವಾಂಟೆಡ್ ಟು ರಿಫೈನ್ ಎವ್ರಿಥಿಂಗ್. ದಟ್ ಈಸ್ ವಾಟ್ ಹಿ ಸೀಸ್. Nehru did not appreciate the narrow and fanatical ಅಂದರೆ ಎಕ್ಸ್ಟ್ರೀಮ್ ಟೈಪ್ ಆಫ್ ನ್ಯಾಷನಲಿಸಮ್. ಇವರು ಅಕಾರ್ಡಿಂಗ್ ಟು ಹಿಮ್ ನ್ಯಾರೋ ನ್ಯಾಷನಲಿಸಮ್ ವುಡ್ ಬಿ ಹಾರ್ಮ್ಫುಲ್. ಅಂದರೆ ಅದಕ್ಕೆ ನಾನು ಈಗಾಗಲೇ ನಿಮಗೆ ಹೇಳಿದೆ, ರಾಷ್ಟ್ರೀಯತೆ ಅನ್ನೋದನ್ನು ಯಾವ ರೀತಿಯಲ್ಲಿ ನಾವು ತೆಗೆದುಕೊಂಡಿದ್ದೀವಿ, ಬಹಳ ನ್ಯಾರೋ ಮಾಡಿಬಿಟ್ಟಿದ್ದಾರೆ ಅರ್ಥವನ್ನು. ಆದರೆ ನ್ಯಾರೋ ಅರ್ಥವನ್ನು ಯಾವತ್ತೂ ಸಹ ಜವಾಹರ್ಲಾಲ್ ನೆಹರು ಅವರು ಕೊಟ್ಟಿರಲಿಲ್ಲ. He had a lots of and broadened views about the nationalism. And he was knew that ಅವ್ರಿಗೆ ಗೊತ್ತಿತ್ತು ನ್ಯಾಷನಲಿಸಮ್ ಅನ್ನೋದು ಬ್ರಾಡಾಗಿಲ್ಲ, ನ್ಯಾರೋ ಮಾಡಿಕೊಂಡಾಗ ಅದು ಬಹಳಷ್ಟು ಡೇಂಜರಸ್ ಆಗಿರುತ್ತೆ ಅಂತ ಹೇಳಿ. ಇಫ್ ಇಟ್ ಎವರ್ ಮೇಡ್ ದ ಪೀಪಲ್ ಕಾನ್ಷಿಯಸ್ ಆಫ್ ದೇರ್ ಓನ್ ಸುಪೀರಿಯಾರಿಟಿ. ಸೊ ಏನಾಗುತ್ತೆ ನ್ಯಾರೋ ಮಾಡಿದಾಗ ದ ಪೀಪಲ್ ವಿಲ್ ಬಿಕಮ್ ದ ಕಾನ್ಷಿಯಸ್. ಇಟ್ ಈಸ್ ಮೈ ಓನ್ ರಿಲಿಜಿಯನ್, ಇಟ್ ಮೈಟ್ ಬಿ ಇಟ್ ಈಸ್ ಮೈ ಓನ್ ಕಾಸ್ಟ್ ಆರ್ ದ ರೀಜನ್ ವಿಚ್ ಇಸ್ ಸುಪೀರಿಯರ್ ಆ್ಯಂಡ್ ಅದರ್ಸ್ ಆರ್ ಇನ್ಫೀರಿಯರ್. So because of that only he says that it becomes very harmful if you take it in a very narrower ways. It would be most undesirable if the spirit of nationalism pushed up any people towards aggressive expansionism. ಇದು ಬಹಳ ಅನ್ಡಿಸೈರು ಸಹ ಆಗ್ತಾ ಇರುತ್ತೆ. ಅಂದರೆ ಇಫ್ ಇಟ್ ಇಸ್ ಪುಷ್ಡ್ ಅಗ್ರೆಸಿವ್ ಆಗಿ ಇದನ್ನು ತೆಗೆದುಕೊಳ್ತಾ ಹೋದಾಗ ಆ ರೀತಿಯಲ್ಲಿ ನೀವು ಎಕ್ಸ್ಪ್ಯಾನ್ಷನ್ ಮಾಡ್ತಾ ಹೋದರೆ ಏನಾಗುತ್ತೆ, ಇದು ಯಾವುದನ್ನು ನಾವು ಮಾಡ್ಕೊಬೇಕು ಅಂತಿದ್ವಿ, ಸ್ಪಿರಿಟ್ ಆಫ್ ನ್ಯಾಷನಲಿಸಮ್ ಮೇ ಲೂಸ್ ಇಟ್ಸ್ ಓನ್ ವ್ಯಾಲ್ಯೂ ಆರ್ ದ ಮೀನಿಂಗ್ ಇಟ್ ಸೆಲ್ಫ್. ನೆಹರು ವಾಸ್ ಇನ್ಸ್ಟ್ರುಮೆಂಟಲ್ ಇನ್ ಡೆವಲಪಿಂಗ್ ಎ ಸೆಕ್ಯುಲರ್ ಅಪ್ರೋಚ್ ಟು ನ್ಯಾಷನಲಿಸಮ್ ಆ್ಯಂಡ್ ಪಾಲಿಟಿಕ್ಸ್. ನೆಹರು ಅವ್ರು ಏನು ಮಾಡ್ತಾರೆ,
ಬಹಳ ಇನ್ಸ್ಟ್ರೂಮೆಂಟಲ್ ಆಗಿದ್ದಾರೆ. ಯಾವುದಕ್ಕೆ ಅಂತ ಹೇಳಿದ್ರೆ, ಈ ಹ್ಯಾಡ್ ಎ ಸೆಕ್ಯುಲರ್ ಕಾನ್ಸೆಪ್ಟ್ ಆಫ್ ದಿಸ್ ನ್ಯಾಷನಲಿಸಮ್. ವಾಟ್ ಈಸ್ ಸೆಕ್ಯುಲರ್? The secularism or the secular is nothing but each and everybody should accept and respect the religions, whatever it is existing in the nation. No superiority, no inferiority, treating each and every religion very equally. So that is what is a secular. So he says that developing a secular approach to nationalism and politics also is very, very important. Nehru's nationalism and its clear distinctive features. It was a composite and a living force, and as such could make the strongest appeal to the spirit of the man. He says that ಇದು ಕಂಪೋಸಿಟ್ ಆಫ್ ವಾಟ್? ಲಿವಿಂಗ್ ಫೋರ್ಸ್. ಯಾರು ಅಂದರೆ ನಮ್ಮಲ್ಲಿ ಇರತಕ್ಕಂಥ ಜನತೆ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ದಿಸ್ ಶುಡ್ ಎನ್ಕರೇಜ್ ದ ಮ್ಯಾನ್ ಟು ಡೆವಲಪ್ ಆರ್ ಟು ಟು ಇನ್ಕ್ರೀಸ್, ಟು ಮೇಕ್ ದ ಸ್ಟ್ರಾಂಗೆಸ್ಟ್ ಅಪೀಲ್. ದ ಸ್ಪಿರಿಟ್ ಅನ್ನೋದು ಬರಬೇಕು, ರಾಷ್ಟ್ರೀಯತೆ ಅನ್ನೋದು ಎಲ್ಲರಲ್ಲೂ ಬರಬೇಕು. ನಾನೊಬ್ಬನೇ ನಾನು ಹೇಳೋ ರಾಷ್ಟ್ರೀಯತೆಯೇ ಒಂದು ಅಂತ ಹೇಳತಕ್ಕಂಥದ್ದಲ್ಲ. ದಟ್ ಶುಡ್ ಬಿ ದೇರ್ ಅಮಂಗ್ ಈಚ್ ಆ್ಯಂಡ್ ಎವ್ರಿ ಒನ್. ಇಟ್ ವಾಸ್ ಸೆಕ್ಯುಲರ್. ಅಕಾರ್ಡಿಂಗ್ ಟು ಹಿಮ್ ಇಟ್ ವಾಸ್ ಸೆಕ್ಯುಲರ್. He was a strong advocate of the unity among his various religious groups. It was a broader approach. He never taken anything in a very narrower way. And what is happening, I think you people are able to understand what is happening today. How the term religious or it might be the nationalism has been totally narrowed. Nehru's nationalism was patriotism and independence of the country also. ನ್ಯಾಷನಲಿಸಮ್ ಅಂದರೆ ನಮಗಿರತಕ್ಕಂಥ ದೇಶಭಕ್ತಿ, ನಿಮ್ಮ ದೇಶದ ಮೇಲೆ ನಿಮ್ಗೆ ಯಾವ ರೀತಿಯ ಗೌರವ ಇರುತ್ತೆ ಅನ್ನತಕ್ಕಂಥದ್ದು. ಜೊತೆಗೆ ಸ್ವಾತಂತ್ರ್ಯ ನಾವು ತೊಗೊಳೋದಕ್ಕೆ ಪಡ್ಕೊಳ್ಳೋದಕ್ಕೆ ಬಹಳ ಕಷ್ಟಪಟ್ಟಿದ್ದೀವಿ. ಇಫ್ ಯುವರ್ ನೇಷನ್ ಇಸ್ ಫ್ರೀ ಆರ್ ಇಂಡಿಪೆಂಡೆಂಟ್, ದಟ್ಸ್ ಇಟ್ ಸೆಲ್ಫ್ ಇಟ್ ಇಸ್ ಎ ನ್ಯಾಷನಲಿಸಮ್. ನೆಹರೂಸ್ ನ್ಯಾಷನಲಿಸಮ್ ವಾಸ್ ಎ ಫರ್ಮ್ ಕಮಿಟ್ಮೆಂಟ್ ಟು ದ ಐಡಿಯಾ ಆಫ್ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಆಫ್ ದ ಕಂಟ್ರಿ. ಸೊ ಇಟ್ ಈಸ್ ನಥಿಂಗ್ ಬಟ್ ಕಂಪ್ಲೀಟ್ ಐಡಿಯಾ ಆಫ್ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಆಫ್ ದ ಕಂಟ್ರಿ. ಸೊ ನೆಹರೂಸ್ ಐಡಿಯಾಸ್ ಅಂತ ಹೇಳಿದಾಗ ನ್ಯಾಷನಲಿಸಮ್ನ ತೆಗೆದುಕೊಂಡ್ರೆ ದ ನೇಷನ್ ಮಸ್ಟ್ ಬಿ ಫ್ರೀ ಕಂಪ್ಲೀಟಾಗಿ. ಇಟ್ ಮೈಟ್ ಬಿ ಇಂಟರ್ನಲಿ, ಎಕ್ಸ್ಟರ್ನಲಿ, ಆ್ಯಂಡ್ ಆಲ್ಸೋ ವೆನ್ ಯು ಟೇಕ್ ಇನ್ ದ ಫ್ಯಾಕ್ಟರ್ಸ್, ವಾಟ್ ಎವರ್ ದ ಫ್ಯಾಕ್ಟರ್ಸ್ ಯು ಟೇಕ್ ಅನ್ ಎಕ್ಸಾಂಪಲ್, ಸೋಷಿಯಲ್, ಎಕನಾಮಿಕ್, ಪೊಲಿಟಿಕಲ್, ಕಲ್ಚರಲ್, ಯಾವುದೇ ಫ್ಯಾಕ್ಟರ್ಸ್ನ ತೆಗೆದುಕೊಂಡ್ರೂ ಸಹ ನೀವೇನು ಮಾಡಬೇಕು? ಇಂಡಿಯಾ ಶುಡ್ ಎಂಜಾಯ್ ದಟ್ ಕಂಪ್ಲೀಟ್ ಫ್ರೀಡಮ್. ಓನ್ಲಿ ಸಚ್ ಎ ಟೈಪ್ ಆಫ್ ಸೋಷಿಯಲಿಸಮ್ ಕುಡ್ ಬಿ ಎ ಡ್ರೈವಿಂಗ್ ಫೋರ್ಸ್ ಫಾರ್ ಫ್ರೀಡಮ್, ಆ್ಯಂಡ್ ಇಟ್ ಅಲೋನ್ ಕುಡ್ ಗಿವ್ a certain degree of unity, vigor and vitality to many people all over the world. ಹೀಗಿದ್ದಾಗ ಮಾತ್ರನೇ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಎಲ್ಲವೂ ಸಹ ಸೋಷಿಯಲಿಸಮ್, ದ ಟೈಪ್ ಆಫ್ ದ ಸೋಷಿಯಲಿಸಮ್, ಸಿ ದ ಮೆನಿ ಥಿಂಗ್ಸ್ ಹ್ಯಾಸ್ ಬಿನ್ ಟೋಟಲಿ ಇಂಟ್ರಡ್ಯೂಸ್ಡ್ ಹಿಯರ್. ವಾಟ್ ಅಂಡ್ ಆಲ್ ಹ್ಯಾಸ್ ಬಿನ್ ಇಂಟ್ರಡ್ಯೂಸ್ಡ್? ಇಟ್ ಮೈಟ್ ಬಿ ಅಬೌಟ್ ದ ನ್ಯಾಷನಲಿಸಮ್, patriotism, and also about the socialism, and also about the unity. Okay, ಅಂದರೆ ಟೈಪ್ ಆಫ್ ದ ಸೋಷಿಯಲಿಸಮ್ ಕುಡ್ ಬಿ ಡ್ರೈವಿಂಗ್ ಫೋರ್ಸ್ ಆಫ್ ಫ್ರೀಡಮ್. ಸೋಷಿಯಲಿಸಮ್ ಅಂದರೆ ಏನು? ಟ್ರೀಟಿಂಗ್ ಇಟ್ ಆ್ಯಂಡ್ ಎವ್ರಿ ಕ್ಯಾಸ್ಟ್, ಕ್ಲಾಸ್, ರಿಲಿಜಿಯನ್, ರೀಜನ್ ಎಲ್ಲವನ್ನೂ ಸಹ ಈಕ್ವಾಲಿಟಿಯನ್ನು ಕೊಡತಕ್ಕಂಥದ್ದು. ಆಗ ಮಾತ್ರ ಏನಾಗುತ್ತೆ, ಆ ರೀತಿಯ ಒಂದು ಏಕತೆ ಇರ್ಬೋದು, ವಿಗರ್ ಆ್ಯಂಡ್ ವಿಟಾಲಿಟಿ ಆ್ಯಂಡ್ ಆಲ್ ಕ್ಯಾನ್ ಬಿ ಸೀನ್ ಆಲ್ ಓವರ್ ದ ವರ್ಲ್ಡ್. Nehru's theory and practice of nationalism have been nurtured on three foundations. The racial arrogance of the British rulers. They are the one who created all these kind of differences among the Indians. They themselves had in Britain also. That means the racialism anta helidre based on the color, blacks and the whites anta ನಾವು ನೋಡತಕ್ಕಂಥದ್ದು. So ಆ arrogance was there. The second source of Nehru's nationalism was economic. He blamed the British for the rampant poverty and exploitation of the country. The third root of Nehru's nationalism was political and administrative. What is the second source of Nehru's nationalism here? That he should balance the economy. ಸೊ ಅದಕ್ಕೂ ಸಹ ಅವ್ರು ಹೇಳ್ತಾರೆ, ಹಿ ಹ್ಯಾಸ್ ಬ್ಲೇಮ್ಡ್ ಹಿಯರ್, ಬ್ರಿಟಿಷರ್ನ ಅವ್ರು ಬ್ಲೇಮ್ ಮಾಡ್ತಿದ್ದಾರೆ. ಈ ಬಡತನ ಇರ್ಬೋದು, ದೇಶದಕ್ಕೆ ಒಂದು ಶೋಷಣೆಯನ್ನು ತೊಗೊಂಬರೋದಕ್ಕೆ ಕಾರಣಕರ್ತರಾಗಿದ್ದವರು ಬ್ರಿಟಿಷರು ಆ್ಯಂಡ್ ದೇರ್ ರೂಲ್ ಇಟ್ ಸೆಲ್ಫ್. ದ ಥರ್ಡ್ ರೂಟ್ ಆಫ್ ನೆಹರೂಸ್ ನ್ಯಾಷನಲಿಸಮ್ ವಾಸ್ ಪೊಲಿಟಿಕಲ್ ಆ್ಯಂಡ್ ದಿ ಅಡ್ಮಿನಿಸ್ಟ್ರೇಟಿವ್. ಮತ್ತೊಂದು ರೂಟ್ ಏನು ಅಂತ ಹೇಳಿದ್ರೆ ರಾಜಕೀಯ ಮತ್ತು ಆಡಳಿತದ ಒಂದು ಭಾಗವನ್ನು ಸಹ ನೋಡ್ತೀವಿ. ಈ ಆಡಳಿತ ಮತ್ತು ರಾಜಕೀಯವಾಗಿ ಆಡಳಿತದ ಎರಡೂ ಸರಿ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ದೇರ್ ಈಸ್ ಎ ರಾಷ್ಟ್ರೀಯತೆ ಆರ್ ನ್ಯಾಷನಲಿಸಮ್.
Nehru's secularist approach proceeds from his liberal cultural upbringing. ನೆಹರು ಅವರ ಸೆಕ್ಯುಲರಿಸ್ಟಿಕ್ ಅಪ್ರೋಚ್ ಅನ್ನೋದು ಏನಿದೆ ಅದು ಸಹ ನಾನು ಈ ಕಲ್ಚರಲ್ ಅನ್ನೋದು ಸಾಂಸ್ಕೃತಿಕವಾಗಿ ಒಂದು ಫ್ರೀಡಮ್ ಅನ್ನೋದನ್ನು ಇದು ಡೆವಲಪ್ ಮಾಡ್ತಾ ಹೋಗುತ್ತೆ. ಸೊ ಈಸ್ ಲಿಬ್ರಲ್ ಕಲ್ಚರಲ್ ಅಪ್ಬ್ರಿಂಗಿಂಗ್. ಎಲ್ಲ ಒಂದು ಪ್ರದೇಶಗಳಲ್ಲೂ ಸಹ ಬೇರೆ ಬೇರೆ ಸಂಸ್ಕೃತಿಯನ್ನು ನಾವು ಕಾಣ್ತಾ ಹೋಗ್ತೇವೆ. ಪ್ರಾದೇಶಿಕವಾಗಿ ನೀವು ತೆಗೆದುಕೊಂಡಾಗ ಇಟ್ ಮೈಟ್ ಬಿ ವೆನ್ ಯು ಟೇಕ್ ಅನ್ ಎಕ್ಸಾಂಪಲ್ ಅಬೌಟ್ ಸೌತ್ ಈಸ್ಟ್ ನಾರ್ತ್ ವೆಸ್ಟ್. ಸೊ ದಟ್ ಮೀನ್ಸ್ ದಟ್ ದಟ್ಸ್ ಅ ಕಲ್ಚರಲ್ ಅಪ್ಬ್ರಿಂಗಿಂಗ್ ಸೆಕ್ಯುಲರಿಸ್ಟ್. there should not be any kind of regional imbalances. ಪ್ರಾದೇಶಿಕ ಅಸಮತೋಲನಕ್ಕೆ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಯಾವುದಕ್ಕೂ ನೀವು ದಾರಿಯನ್ನು ಮಾಡಿಕೊಡಬಾರ್ದು. ದಟ್ ಈಸ್ ದ ನ್ಯಾಷನಲಿಸಮ್. ಯು ಶುಡ್ ಟ್ರೀಟ್ ಈಚ್ ಆ್ಯಂಡ್ ಎವ್ರಿಥಿಂಗ್ as very unitedly. Let me conclude saying that in his autobiography, he condemned the protagonists and leaders of the Hindu Mahasabha, a spokesman, and also reactionaries of upper class interest. ಸೊ ಇವರು ಯಾವುದಕ್ಕೆ ಕಂಡೆಮ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಂಡೆಮ್ ದ ಪ್ರೊಟಗನಿಸ್ಟ್ ದ ಲೀಡರ್ಸ್ ಆಫ್ ದ ಹಿಂದೂ ಮಹಾಸಭಾ, ಜೊತೆಗೆ ಅಪ್ಪರ್ ಕ್ಲಾಸ್ ಇಂಟ್ರೆಸ್ಟ್ನು ಸಹ ಇವರು ರಿಯಾಕ್ಷನ್ಸ್ನಲ್ಲೇ ನಮ್ಗೆ ಗೊತ್ತಾಗುತ್ತೆ ಕಂಡೆಮ್ ಮಾಡ್ತಾರೆ. ಡ್ಯೂರಿಂಗ್ ದ ಪೋಸ್ಟ್ ಇಂಡಿಪೆಂಡೆನ್ಸ್ ಇರಾ ನೆಹರು ಎಂಪಸೈಸ್ಡ್ ನ್ಯಾಷನಲ್ ಇಂಟಿಗ್ರೇಷನ್, ರಾಷ್ಟ್ರೀಯ ಐಕ್ಯತೆಯನ್ನು ಇವರು ಎಂಪಸೈಸ್ ಮಾಡ್ತಾರೆ. He writes, nationalism is essentially a group memory of past achievements, traditions, and experiences, and nationalism is stronger today than it has ever been. Whenever a risk has arisen, nationalism has emerged again and dominated the scene, and people have sought comfort and strength in their old traditions. One of the remarkable developments of the present age has been the rediscovery of the past and the nation. So very beautifully he has written here. He says that this present ಏನಿದೆ ಇವತ್ತಿನ ದಿನ ಇವು ಯಾವುದು ಎಸೆನ್ಷಿಯಲಿ ಗ್ರೂಪ್ ಮೆಮೊರಿ, ಪಾಸ್ಟ್ ಅಚೀವ್ಮೆಂಟ್ಸ್, ಹಳೆಯ ಎಲ್ಲ ಸಾಧನೆಗಳು, ಸಂಪ್ರದಾಯಗಳು, ಅನುಭವಗಳು ಇವೆಲ್ಲನೂ ಸಹ ಇದ್ದಿದ್ದಕ್ಕೆ ನ್ಯಾಷನಲಿಸಮ್ ಈಸ್ ವೆರಿ ಸ್ಟ್ರಾಂಗ್ ಟುಡೇ. ಯಾವಾಗ ಅಲ್ಲಿ ರಿಸ್ಕ್ ಅನ್ನೋದು, ಕಷ್ಟ ಅನ್ನೋದು ಸ್ಟಾರ್ಟ್ ಆಯಿತು, ಆವಾಗ ಎಲ್ಲನೂ ಸಹ ನ್ಯಾಷನಲಿಸಮ್ ಹ್ಯಾಸ್ ಎಮರ್ಜ್ಡ್ ಅಗೇನ್ ಆ್ಯಂಡ್ ಡಾಮಿನೇಟೆಡ್ ದ ಸೀನ್. ನಮ್ಮಲ್ಲಿ ಸಹ ನೀವು ಕಾಣ್ತಾ ಹೋಗ್ತೀರಿ. ಇದಕ್ಕೊಂದು ಎಕ್ಸಾಂಪಲನ್ನು ಸಹ ನಾನು ಕೊಡ್ತಾ ಬಲ್ಲೆ. ವೆನ್ ಎವರ್ ಎ ರಿಸ್ಕ್ ಹ್ಯಾಸ್ ಅರೈಸನ್, ರಿಸ್ಕ್ ಅನ್ನೋದು ಯಾವಾಗ ಬರುತ್ತೆ, ಇವತ್ತಿಗೂ ಸಹ ನೀವು ಪ್ರಶ್ನೆಗಳನ್ನು ನಾನು ಪದೇ ಪದೇ ನಿಮಗೆ ಹಾಕ್ತಾ, ಯು ಪೀಪಲ್ ಮಸ್ಟ್ ಹ್ಯಾವ್ ಸೀನ್ ದ್ಯಾಟ್ ದೇರ್ ಈಸ್ ಅ ಲಾಸ್ ಆಫ್ ಡಿಫ್ರೆನ್ಸಸ್ ವೆನ್ ಇಟ್ ಕಮ್ಸ್ ಅಬೌಟ್ ದ ಸೆಂಟರ್ ಸ್ಟೇಟ್ ರಿಲೇಷನ್ಸ್. ಕೇಂದ್ರ ಮತ್ತು ರಾಜ್ಯದ ಪ್ರದೇಶಗಳ ಮಧ್ಯೆ ಬಂದಾಗ, ರಾಜ್ಯಗಳ ಮುಂದೆ ಬಂದಾಗ, ಇಟ್ ಮೈಟ್ ಬಿ ಕಾವೇರಿ ಇಶ್ಯೂ ವೆನ್ ಯು ಟೇಕ್ ಅನ್ ಎಕ್ಸಾಂಪಲ್, ಬಾರ್ಡರ್ ಇಶ್ಯೂಸ್ ವೆನ್ ಯು ಟೇಕ್ ಅನ್ ಎಕ್ಸಾಂಪಲ್. ಈ ಥರ ಸಂಬಂಧಗಳು, ಈ ಥರ ಸಂದರ್ಭಗಳು ಬಂದಾಗ ರಾಷ್ಟ್ರೀಯತೆ ಮೇಲ್ಗೈ ಪಡೀತಿದೆಯೇ ವಿನಃ ಇವೆಲ್ಲನೂ ಸಹ ಏನಾಗ್ತಿದೆ, ಬೇರೆ ಬೇರೆ ಇಶ್ಯೂಸ್ ಏನಿರ್ತಿದೆ, ಪ್ರಾಬ್ಲಮ್ಸ್ ಎಲ್ಲನೂ ನಾವು ಅದನ್ನು ಪೂರ್ತಿಯಾಗಿ ಕಡಿಮೆ ಮಾಡತಕ್ಕಂಥ ಅಥವಾ ಅದನ್ನು ಇಗ್ನೋರ್ ಮಾಡತಕ್ಕಂಥ ಪರಿಸ್ಥಿತಿನಲ್ಲಿ ನಾವು ನಿಂತಿದ್ದೀವಿ. ಸೊ ದಟ್ ಈಸ್ ವೈ ದೇ ಸೇ ದಟ್ dominated the scene and people have sought comfort and strength in their old traditions. ಹಳೆಯದಕ್ಕೆ ನಾವು ಹೋಗ್ತಾ ಇದ್ದೀವಿ. ಟೇಕ್ ಅನ್ ಎಕ್ಸಾಂಪಲ್, ವೆನೆವರ್ ದರ್ ಇಸ್ ಅನ್ ಅಟ್ಯಾಕ್ ಆಫ್ ಪಾಕಿಸ್ತಾನ್ ಆನ್ ಇಂಡಿಯಾ, ಪಾಕಿಸ್ತಾನದವರು ಭಾರತದ ಮೇಲೆ ದಾಳಿಯನ್ನು ಮಾಡಿದಾಗ ನಾವೆಲ್ಲರೂ ಒಂದೇ, ವಿ ಫರ್ಗೆಟ್ ಟೋಟಲಿ ದಟ್ ವಿ ಬಿಲಾಂಗ್ ಟು ಕರ್ನಾಟಕ, ತಮಿಳ್ನಾಡು, ನಾರ್ತ್ ಕರ್ನಾಟಕ ಆರ್ ನಾರ್ತ್ ಇಂಡಿಯಾ ಆರ್ ಸೌತ್ ಇಂಡಿಯಾ. ಆದರೆ ಆಂತರಿಕವಾಗಿ ಬಂದಾಗ ಅಫ್ಕೋರ್ಸ್ ವಿ ಹ್ಯಾವ್ ದೀಸ್ ಕೈಂಡ್ ಆಫ್ ಡಿಫ್ರೆನ್ಸಸ್. ವಿ ಕೆನಾಟ್ ಸೇ ದಟ್ ಡೆಫಿನೆಟ್ಲಿ ನಾಟ್, ವಿ ಆರ್ ವೆರಿ ಸ್ಮೂತ್ಫುಲ್ಲಾಗಿ ಹೋಗ್ತಾ ಇದೆ, ಕೇಂದ್ರ ಸರ್ಕಾರನೂ ಎಲ್ಲನೂ ಸಹ ಈಕ್ವಲಾಗಿ ನೋಡ್ತಿದೆ, ಆ ರೀತಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ನೆಹರು ಅವರು ಕೊಟ್ಟಿರತಕ್ಕಂಥ ನ್ಯಾಷನಲಿಸಮು ಅವರ ಬ್ರಾಡರ್ ವಿಷನಲ್ಲಿ ನಾವು ಇವತ್ತಿಗೂ ನೋಡ್ತಾ ಇದ್ದಾಗ ಇದು ಮತ್ತೆ ಪುನಃ ನಮ್ಮ ಕಣ್ಮುಂದೆ ಬರ್ತಾ ಇದೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಅನ್ನೋದು ಇಲ್ಲ. One of the remarkable developments of the present age has been the rediscovery of the past. This is what I have given the example for you. Rediscovery. ಯಾವಾಗ ಬೇರೆಯವರು ನಮ್ಮ ಮೇಲೆ ದಾಳಿ ನಡೆಸಲಿಕ್ಕೆ ಬರ್ತಾರೋ, ಒಂದು ರೀತಿಯ ತೊಂದರೆ ಅನ್ನೋದು ಉಂಟಾಗುತ್ತೋ, ಅವಾಗೆಲ್ಲ ನಾವೆಲ್ಲ ಒಂದಾಗಿರೋದನ್ನು ಕಾಣ್ತಾ ಬರ್ತೀವಿ. Fine students, I am going to wind up this particular session and I will take up the next session of Nehru. What are his thoughts related to the political ideas? Thank you.